ಕರ್ತನಲ್ಲಿ ಪ್ರಿಯರೇ, ಮತ್ತೊಂದಾವರ್ತಿ ದೇವರ ವಾಕ್ಯವನ್ನ ಧ್ಯಾನಿಸುವ ಭಾಗ್ಯ ಕೊಟ್ಟಿರುವುದಕ್ಕಾಗಿ ಕರ್ತನಿಗೆ ಕೋಟ್ಯಾನುಕೋಟಿ ಸ್ತೋತ್ರಗಳೊಂದಿಗೆ ಕರ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದಿಸುವಳಾಗಿದ್ದೇನೆ. ಪ್ರಾರ್ಥನೆ ಮಾಡುವ. ಕರ್ತನೇ, ನನ್ನ ಶರಣನೇ, ನನ್ನ ವಿಮೋಚಕನೇ, ಕುಗ್ಗಿದವರನ್ನ ಮರೆಯಬೇಡ, ನಮ್ಮನ್ನು ರಕ್ಷಿಸುವುದಕ್ಕೆ ಕೈಚಾಚು. ಆಮೇನ್. ಕರ್ತನಲ್ಲಿ ಪ್ರಿಯರೇ, ಈ ದಿನದ ಧ್ಯಾನಕ್ಕಾಗಿ ಆರಿಸಿಕೊಂಡ ವೇದ ಭಾಗವು ದಾವೀದನು ಬರೆದ ಕೀರ್ತನೆಗಳು 10ನೇ ಅಧ್ಯಾಯ 1-18 ಪ್ರಿಯರೇ, ನಾವು ಈ ಅಧ್ಯಾಯವನ್ನ ನೋಡುವುದಾದ್ರೆ ಅಥವಾ ಮನನ ಮಾಡುವುದಾದ್ರೆ, ಕ್ಷಮಿಸಿ, ಸಮಯದ ಅಭಾವದ ಕಾರಣ ತಾವು ಒಮ್ಮೆ ಈ ಭಾಗವನ್ನ ಓದಿಕೊಳ್ಳಬೇಕಾಗಿ ವಿನಂತಿಸುತ್ತಾ, ಈ ಅಧ್ಯಾಯವು ನೋವಿನ ಕೂಗು ಅಥವಾ ಪ್ರಲಾಪ ಮತ್ತು ಆತ್ಮವಿಶ್ವಾಸದ ಪ್ರಾರ್ಥನೆಯಾಗಿದೆ. ಪ್ರಿಯರೇ, ನಾವು ಈ ಅಧ್ಯಾಯದಲ್ಲಿ ನೋಡ್ತೇವೆ, ದುಷ್ಟರು ಅಸಹಾಯಕರನ್ನ ದಬ್ಬಾಳಿಕೆ ಮಾಡಿ ಅಭಿವೃದ್ಧಿ ಹೊಂದುತ್ತಿರುವಂತೆ ಕಾಣುವಾಗ ದೇವರು ಏಕೆ ಇಲ್ಲ ಅಥವಾ ಮೌನವಾಗಿ ಯಾಕೆ ಇರುವ ಎಂದು ಈ ಕೀರ್ತನ ಭಾಗದಲ್ಲಿ ಅರಸನಾದ ದಾವೀದನು ಪ್ರಶ್ನಿಸುವ ಪ್ರಶ್ನೆಗಳನ್ನು ನಾವು ನೋಡ್ತೇವೆ. ಪರಾತ್ಪರನಾದ ತಂದೆಯಾದ ದೇವರು ಹತಾಶೆಗೆ ಒಳಗಾಗಿರುವ ವ್ಯಕ್ತಿಯನ್ನ ನೋಡುವ ಮತ್ತು ಆತನು ಸಹಾಯಕ್ಕೆ ಬರುವ ಎಂಬ ದೃಢ ನಂಬಿಕೆಯ ಘೋಷಣೆಯನ್ನು ಸಹ ಈ ಭಾಗದಲ್ಲಿ ನಾವು ನೋಡ್ತೇವೆ. ಪ್ರಿಯರೇ, ಕೀರ್ತನೆ 10:1-11 ದೇವರ ಅನುಪಸ್ಥಿತಿಯನ್ನ ಪ್ರಶ್ನಿಸುವುದಾಗಿದೆ. ಅಷ್ಟಲ್ಲದೆ ಗೊಂದಲದ ಕೂಗು ಮತ್ತು ಪ್ರಸಿದ್ಧ ಪ್ರಶ್ನೆಯೊಂದಿಗೆ ಈ ಕೀರ್ತನೆಯು ಪ್ರಾರಂಭವಾಗುತ್ತದೆ. ಪ್ರಿಯರೇ, ಮೊದಲ ವಚನ: ಓ ಕರ್ತನೆ, ನೀನು ಏಕೆ ದೂರದಲ್ಲಿ ನಿಲ್ಲುತ್ತೀಯಾ? ಕಷ್ಟದ ಸಮಯದಲ್ಲಿ ನೀನು ಏಕೆ ಮರೆಯಾಗುತ್ತೀ? ಇಲ್ಲಿ ನಾವು ಅರಸನಾದ ದಾವೀದನು ದುರಹಂಕಾರಿಯ ವರ್ತನೆಯನ್ನು ವಿವರಿಸುವ, ತಮ್ಮ ಕ್ರಿಯೆಗಳಿಗೆ ಹೆಮ್ಮೆ ಪಡುವ, ಭಗವಂತನನ್ನ ದೂಷಿಸುವ, ಬಡವರನ್ನ ಹಿಂಸಿಸುವ ಮತ್ತು ದೇವರು ನೋಡುವುದಿಲ್ಲ ಅಥವಾ ಕಾಳಜಿ ವಹಿಸುವುದಿಲ್ಲ ಎಂಬ ಆಲೋಚನೆಯಲ್ಲಿ ದುಷ್ಟನು ವರ್ತಿಸುವುದನ್ನ ನಾವು ನೋಡ್ತೇವೆ. 3-10 ಪ್ರಿಯರೇ, ದೇವರು ಇವರನ್ನ ಮರೆತಿರುವ ಎಂಬಂತೆ ಯಶಸ್ಸಿನ ಭ್ರಮೆಯಲ್ಲಿ ಆ ಸೊಕ್ಕಿನ ಮನುಷ್ಯನ ವರ್ತನೆ ಇರುತ್ತದೆಯೂ ಕೂಡ. ಪ್ರಿಯರೇ, ಯಶಸ್ಸಿನ ಭ್ರಮೆ ದುಷ್ಟನ ಕಣ್ಣುಗಳನ್ನ ಮುಚ್ಚಿರುವುದಲ್ಲದೆ ತಕ್ಷಣದ ಯಶಸ್ಸಿನಲ್ಲಿ ದುಷ್ಟ ವ್ಯಕ್ತಿಗಳು ಯಾವುದೇ ಕಷ್ಟದ ಪರಿಣಾಮಗಳನ್ನ ಕಾಣದೆ ಯಶಸ್ವಿಯಾಗ್ತಾರೆ. ಇದು ವಾಸ್ತವ ಜಗತ್ತಿನಲ್ಲಿ ಪರಿಹರಿಸಲಾಗದ ಅನ್ಯಾಯದೊಂದಿಗೆ ಆಳವಾದ ನೋವು, ಹತಾಶೆಗೂ ಕಾರಣವಾಗುತ್ತದೆ. ವಚನಗಳು 12-18 ನೋಡುವುದಾದರೆ, ನಂಬಿಕೆ ಮತ್ತು ನ್ಯಾಯದ ಘೋಷಣೆಯ ಮೂಲಕ ಮಧ್ಯಸ್ಥಗಾರನಾಗಿ ಕರ್ತನನ್ನು ಎದ್ದೇಳು, ಪೀಡಿತರಿಗೆ ಮತ್ತು ರಕ್ಷಣೆ ಇಲ್ಲದವರಿಗೆ ಸಹಾಯ ಮಾಡಲು ಪರಾತ್ಪರನನ್ನು ಕೈಯನ್ನು ಎತ್ತುವಂತೆ ಅರಸನಾದ ದಾವೀದನು ತಂದೆಯಾದ ದೇವರನ್ನ ಬೇಡಿಕೊಳ್ಳುವ. ಕರ್ತನು ನೋಡುತ್ತಾನೆ ಮತ್ತು ಕೇಳುತ್ತಾನೆ ಎಂಬ ನಂಬಿಕೆಯ ದೃಢ ಮನಸ್ಥಿತಿ ದಾವೀದನ ಅನುಮಾನದ ಮನಸ್ಥಿತಿಯಿಂದ ಬದಲಾಗುವುದನ್ನ ನಾವು ನೋಡುವವರಾಗಿದ್ದೇವೆ. ಪ್ರಿಯರೇ, ದೇವರು ದುಷ್ಕೃತ್ಯ ಮತ್ತು ಅಲ್ಲದೆ ಕುಗ್ಗಿದ ಮನಸ್ಸಿನ ದುಃಖವನ್ನ ನೋಡ್ತಾನೆ. ಅಷ್ಟಲ್ಲದೆ ಪ್ರತಿ ವಿಷಯಕ್ಕೂ ನ್ಯಾಯ ಕೊಡಲು ಸಿದ್ಧನಾಗುವ ಎಂಬುದಾಗಿ ದೃಢ ನಿಶ್ಚಯದಲ್ಲಿ ಹೇಳುವುದನ್ನ ನಾವು ನೋಡ್ತೇವೆ. 10ನೇ ಕೀರ್ತನೆಯು ಕರ್ತನೆ ಶಾಶ್ವತ ಯುಗಾಂತರಗಳಲ್ಲಿಯೂ ಆತನೇ ಅರಸನು ಎಂಬ ಧೈರ್ಯ ತುಂಬುವ ಸತ್ಯದೊಂದಿಗೆ ಮುಕ್ತಾಯ ಮಾಡುವುದಲ್ಲದೆ, ಮಣ್ಣಿನಿಂದಾದ ಮನುಷ್ಯರಿಂದ ದಿಕ್ಕಿಲ್ಲದವರಿಗೂ ಕುಗ್ಗಿದವರಿಗೂ ಯಾವ ಹೆದರಿಕೆ ಉಂಟಾಗುವುದಿಲ್ಲ, ದೀನರಿಗಾಗಿ ಪರಾತ್ಪರನಾದ ತಂದೆಯಾದ ದೇವರು ಇರುವ ಎಂಬ ದೃಢ ನಂಬಿಕೆಯ ಘೋಷಣೆಯ ಮೂಲಕ ಆತ್ಮವಿಶ್ವಾಸದ ಪ್ರಾರ್ಥನೆಯ ಬಲವನ್ನ, ಸ್ಥೈರ್ಯವನ್ನ ತುಂಬಿರುವ ಪ್ರಿಯರೇ.
ಹೌದು ಪ್ರಿಯರೇ, ಅಂಜ ಕಾರಣವಿಲ್ಲ. ನಮ್ಮ ಪರಿಸ್ಥಿತಿಗಳು, ನಮ್ಮ ನೋವು, ಬಾಧೆ, ಹಿಂಸೆಗಳಿಗೆಲ್ಲ ತಂದೆಯಾದ ದೇವರು ನಮಗಾಗಿ ಹೋರಾಡುವ ಮತ್ತು ನ್ಯಾಯ ಸ್ಥಾಪಿಸುವ ಆತನಾಗಿದ್ದಾನೆ. ಆಮೇನ್, ಆಮೇನ್. ಗಾಡ್ ಬ್ಲೆಸ್. ಸ್ಟೇ ಬ್ಲೆಸ್ಡ್.